ಯಾರಿಗೂ ಬರಬಾರ್ದು ಅರ್ಚಕ್ರೆ. ಆ ಈಶ್ವರ ನನ್ನ ಇನ್ನೂ ಉಳಿಸಿದನಲ್ಲ, ಯಾಕೆ? ನನ್ನ ಮಗನ ಸ್ಮಾರಕ ನೋಡೋದಿಕ್ಕ. ನನ್ನ ದುಃಖ ಯಾರಿಗೂ ಅರ್ಥ ಆಗಲ್ವೇ? ಕಳಶ ಕಟ್ಟೋದಿಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ? ಎಲ್ಲ ನಿಮ್ಮ ಆಶೀರ್ವಾದ ಅಬ್ಬೆ. ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ನಡೀತಿದೆ. ಇನ್ನೆಲ್ಲ ಸ್ವಲ್ಪ ದಿನ ಅಷ್ಟೇ, ಮುಗ್ದು ಹೋಗುತ್ತೆ. ಓಹ್, ನಾಳೆ ಮನುಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾದರೆ ಅಷ್ಟರೊಳಗೆ ಆಗಲ್ಲ ಅಲ್ಲ? ಅವ್ರ ಅಪ್ಪನ ಹೆಸರಲ್ಲೇ ಮಾಡ್ತಾ ಇರೋ ಜೀವನ ಒಂಥರ. ಹೋಗ್ಲಿ ಬಿಡಿ, ಆ ಈಶ್ವರ ಹೀಗೆ ಆಗಬೇಕು ಅಂತ ಬರೆದಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಅಬ್ಬೆ, ದೇವಸ್ಥಾನದವರು ದುಡ್ಡು ಕೇಳಿ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಆದರೆ ಆದಿ ಕೈಲಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಬಿಡು ಅಂತ ಅವತ್ತೇ ಹೇಳಿದ್ನಲ್ಲ. ಸರಿ, ಹೋಗ್ಲಿ ಬಿಡಿ. ನಾಳೆ ಬನ್ನಿ, ಹೊಸ ದೊರೆಗಳ ಕೈಲೇ ದಾನ ಮಾಡಿಸ್ತೀನಿ. ಆಯ್ತು ಅಬ್ಬೆ, ಬರ್ತೀನಿ ನಾನು. ಹಾಗಾದ್ರೆ ಮಗುಗೆ ಹಾಲು ಕುಡ್ಸಕ್ ಏನೇ ರೋಗ ನಿಂಗೆ? ಆವಾಗಿಂದ ಸುಮ್ಮನೆ ಮಗುನ ಅಳಿಸ್ತಾ ಇದ್ದಾಳೆ. ಅಳ್ಬೇಡಕ್ಕಂತ, ಅಳ್ಬೇಡವೋ. ಹತ್ತು ಸುಸ್ತಾಗ್ಬಿಡತ್ತೋ ನಿಂಗೆ. ಏನ್ ಮಾಡ್ಲಿ? ಪ್ರೀತಿ ದೀಪ ಮಾಡಂತಂದ್ರೆ ನಿಂಗೆ ಆಗಿರ್ಲಿಲ್ಲ, ಮತ್ತೆ ಯಾಕೆ ಹೀಗಾಗ್ತಿದೆ? ಶಶಿ, ಏನಕ್ಕ? ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಹೋಗು, ನಾನು ಹೇಳಿದ ಕೆಲಸ ಮಾಡ್ವಾ. ಹೋಗು. ಸರಿ. ಶಶಿ, ಅತ್ತೆ ಗೊತ್ತಾಗ್ಬಾರ್ದು, ಯಾರ ಕಣ್ಗೂ ಬೀಳ್ಬಾರ್ದು. ಯಾರಿಗದು ಗೊತ್ತಾದ್ರೆ ದೊಡ್ಡ ರಾಮಾಯಣ ಆಗೋಗುತ್ತೆ. ಹುಷಾರು, ಹೋಗು. ಅಯ್ಯಯ್ಯೋ ಮಂಜರಿ, ಏನ್ ನಡೀತಿದೆ ಇಲ್ಲಿ? ಸಿಂಹವಂಶದ ಭಾವಿ ವಾರಸ್ದಾರನ್ಗೆ ಮೇಕೆ ಹಾಲು ಕುಡಿಸ್ತಿದ್ದಾರೆ. ಪಾಪ, ತಾಯಿ ಎದೆ ಹಾಲು ಭಾಗ್ಯನೇ ಇಲ್ಲ. ಛೇ, ಈಗ ಆಗ್ಬಾರ್ದಾಗಿತ್ತು. ಅಂದ್ರೆ ಅಬ್ಬೆಗಿನ್ನೂ ಈ ವಿಷಯ ಗೊತ್ತಿಲ್ಲ. ಅಂದ್ಮೇಲೆ ಗೊತ್ತಾಗ್ಬೇಕಲ್ವಾ? ಇದೇನು ದೊಡ್ಡ ವಿಷಯ ಇಲ್ಲದೆ ಇರ್ಬೋದು, ಆದರೆ ಮುಚ್ಚಿಟ್ಟಿರೋದೇ ಸಾಕಲ್ವಾ ಅಬ್ಬೆಗೆ ಕೋಪ ಬರೋದಿಕ್ಕೆ? ಅಯ್ಯೋ ಅಬ್ಬೆ, ಈ ಸರ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಕತ್ತಿಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತಲ್ವಾ? ಒಡವೆನಾ ಅಲ್ಲಿಡು. ಬಂಗಾರ ನೋಡಿದ ತಕ್ಷಣ ಹೆಂಡ ಕುಡ್ದಿರೋ ಕೋತಿ ಥರ ಆಡ್ತಾಳೆ ಮಸೆ ಬುರ್ಕಿ. ಬಾನಿ, ಈ ಒಡವೆ ಎಲ್ಲ ನಿನಗೆ ಸೇರ್ಬೇಕಾದ್ದು. ತಗೊಂಡೋಗಿ ಒಳಗಿಡು.
ನಾನು ಈ ಮನೆಗೆ ಬಂದ ಹೊಸರಲ್ಲಿ ಗಂಡು ಮಗು ಹೆತ್ತಾಗ ನಮ್ಮತ್ತೆ ಇದನ್ನೆಲ್ಲ ನನಗೆ ಕೊಟ್ಟಿದ್ರು. ಇದೇ ರಾಜ್ ಖಡ್ಗ. ವಂಶ ಪಾರಂಪರೆಯಿಂದ ಕೊಡ್ತಾ ಇರೋದು. ಇದನ್ನ ಧರ್ಮಂಗೆ ಕೊಡಬೇಕು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ಆ ಪುಣ್ಯ ಅವನಿಗಿಲ್ಲ. ಯಾವತ್ತೋ ಅವನಿಗೆ ಕೊಡಬೇಕಾಗಿತ್ತು, ಆದ್ರೆ ನನಗೆ ಮನಸ್ಸು ಬರಲಿಲ್ಲ. ಮತ್ತೆ ಅದೇ ತಪ್ಪನ್ನ ಮಾಡೋದಿಲ್ಲ ನಾನು. ಈ ಖಡ್ಗನ ಇವತ್ತು ಸಾಯಂಕಾಲ ಪಟ್ಟಾಭಿಷೇಕ ಮಾಡಬೇಕಾದ್ರೆ ನನ್ನ ವಾರಸ್ದಾರನ ಕೈಗೆ ನಾನೇ ಹಾಕ್ತೀನಿ. ಅಲ್ಲಿಗೆ ನನ್ನ ಕರ್ತವ್ಯ ಮುಗಿಯುತ್ತೆ. ಅಬ್ಬೆ, ಇದು ಮನು ಕೈಗೆ ದೊಡ್ಡದಾಗಲ್ವಾ? ಹೇಗಾಗ್ತೀರಾ? ಅದೆಲ್ಲ ನಿನಗೆ ಯಾಕೆ? ದುರಾಸೆ ದುಡಿಮೆ. ಬಾನಿ, ಇದನ್ನೆಲ್ಲ ತೆಗೆದು ಭದ್ರವಾಗಿ ಒಳಗಿಡು. ಅಬ್ಬೆ, ನೀವ್ ಯಾವಾಗಲೂ ನಂಗೆ ಬೈತಾನೆ ಇರ್ತೀರಾ. ನನ್ಗೇನು ಕೊಡೋದೇ ಇಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ? ಯೋಗ್ಯತೆಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಾಗಿದೆ. ಎಲ್ಲ ನನಗೆ ಬೇಕು ಅಂದ್ರೆ ಹೇಗಾಗತ್ತೆ? ನೀನೇನ್ ಕಡ್ದು ಕಟ್ಟೆ ಹಾಕಿರೋದು ನಿನ್ಗೆಲ್ಲ ಅದಕ್ಕೆ ಕೊಡೋದಿಕ್ಕೆ? ಬಾನಿ ಈ ವಂಶಕ್ಕೆ ವಾರಸ್ದಾರನ್ನ ಕೊಟ್ಟಿದ್ದಾಳೆ. ಮುಂದೆ ಅವನೇ ದೊರೆ ಆಗೋನು. ಅವನಿಗೆ ಎಲ್ಲ ಸಿಗ್ಬೇಕು. ಈ ಖಡ್ಗ ಏನ್ ಬೇಡ ಬಿಡಿ. ಇದೇ ತರ ಇನ್ನೊಂದ್ ಮಾಡಿಸಿ ನನ್ ಮಗನ್ ಕೊಡ್ಬೋದಲ್ವಾ? ಅವನು ಈ ಮನೆ ಮಗನೇ ತಾನೆ. ಹೌದು, ಅವನು ಈ ಮನೆ ಮಗನೇ. ಆದ್ರೆ ಬರೀ ಮಗ, ವಾರಸ್ದಾರ ಅಲ್ಲ. ಇಲ್ಲ ಅಬ್ಬೆ, ನೀವು ಮಾಡ್ತಿರೋದು ಸರಿಯಿಲ್ಲ. ನಿಮ್ಮ ಹಿರಿಯ ಸೊಸೆ ನಿಮ್ಮ ಮೊಮ್ಮಗಗೆ ಎದೆ ಹಾಲು ಉಣ್ಸೋದಕ್ಕೂ ಲಾಯಕ್ಕಿಲ್ಲ. ಇನ್ನು ಮುಂದೆ ಕಾದ್ ನೋಡಿ. ಹಿಂದೆ ಹೇಗೆ ದಶರಥನ ಒಪ್ಪಿಸಿ ಕೈಗೆ ಶ್ರೀರಾಮಚಂದ್ರನ ಕಾಡು ಕಳಿಸಿದ್ಲು, ಈಗ ನಿಮ್ಮ ಹೊಸ ಯಜಮಾನ ಎಲ್ಲಿಗೆ ಹೋಗ್ತಾನೆ ಅಂತ ನೀವೇ ಕಾದ್ ನೋಡಿ. ಕೆಲಸ ಒಂದು ನೆಟ್ಟಿಗೆ ಮಾಡಕ್ ಬರಲ್ಲ. ಇಂಥವಕ್ಕೆಲ್ಲ ಏನು ಕಮ್ಮಿ ಇಲ್ಲ ನೀನು. ನಮ್ಮನೇಲಿ ಹಸುಗಳಿಲ್ವಾ? ಶಶಿ, ನಿನ್ನೆ ಕೇಳ್ತಿರೋದು ಹೊರಗಡೆಯಿಂದ ಯಾಕೆ ಹಾಲ್ ತಂದೆ ಅಂತದೇನಿದೆ ಈ ಹಾಲಲ್ಲಿ? ಅಯ್ಯೋ ಅಕ್ಕ, ಈಗ ಹಾಲು ಚೆಲ್ಲೋಯ್ತಲ್ಲ, ಮಗು ಇನ್ನೇನು ಕುಡಿಯತ್ತ?